ಒಬ್ಬ ರಾಜ ಒಂದು ಸಂಗೀತ ಕಚೇರಿಯನ್ನು ನಡೆಸಿದ. ಬರುವ ಎಲ್ಲರಿಗೂ ಭೋಜನ ಸಿದ್ಧವಾಗಿರುವುದೆಂದು ಘೋಷಿಸಿದ. ಅನೇಕರು ಭಾಗವಹಿಸಿ ಸಂಗೀತವನ್ನು ಕೇಳಿ ಸಂತೋಷಪಟ್ಟರು. ರಾಜನಿಗೆ ಬಹಳ ಸಂತೋಷವಾಯಿತು ಮತ್ತು ಆತನು ತನ್ನ ಮಂತ್ರಿಗೆ, ಮಕ್ಕಳು ನೋಡಿ ಎಷ್ಟು ಸಂತೋಷದಿಂದ ಸಂಗೀತವನ್ನು ಕೇಳ್ತಿದ್ದಾರೆ ಎಂದು ಹೇಳಿದನು. ಅದಕ್ಕೆ ಮಂತ್ರಿಯು, ನೀವು ಭೋಜನವನ್ನು ಕೊಡುವುದರಿಂದ ಎಲ್ಲರೂ ಸಂಗೀತವನ್ನು ಕೇಳಲು ಬಂದು ಔತಣವನ್ನು ಊಟ ಮಾಡಿ ಹೋಗುತ್ತಾರೆ. ಅವರಿಗೆ ಯಾವುದೇ ರೀತಿಯಾದ ನಿಜವಾದ ಆಸಕ್ತಿ ಇಲ್ಲ ಎಂದನು. ಅದಕ್ಕೆ ರಾಜನು, ಹಾಗೆಲ್ಲ ಹೇಳಬೇಡ, ಮಕ್ಕಳು ನಿಜವಾಗಿಯೂ ಸಂಗೀತವನ್ನು ಸಂತೋಷದಿಂದ ಕೇಳ್ತಾ ಇದ್ದಾರೆ ಅಂದನು. ಅದಕ್ಕೆ ಮಂತ್ರಿಯು, ಇವತ್ತೊಂದು ದಿನ ಈ ಜವಾಬ್ದಾರಿಯನ್ನು ನನಗೆ ಕೊಡ್ರಿ, ನಿಜವಾದ ಅಭಿಮಾನಿಗಳು ಯಾರೆಂದು ನಾನು ಕಂಡುಹಿಡಿತೇನೆ ಅಂದನು. ಅದಕ್ಕೆ ರಾಜನು ಒಪ್ಪಿಕೊಂಡನು. ಮಾರನೇ ದಿನ ಕಚೇರಿಗೆ ಬಂದಂತ ಎಲ್ಲರಿಗೂ ಮಂತ್ರಿ ಇವತ್ತಿನ ದಿನದಲ್ಲಿ ಸಂಗೀತವನ್ನು ಕೇಳಿ ತಲೆಯಾಡಿಸಿದ ಎಲ್ಲರ ತಲೆಯನ್ನು ಕತ್ತರಿಸುವುದಾಗಿ ರಾಜನು ಅಪ್ಪಣೆ ನೀಡಿದ್ದಾನೆ ಅಂದನು. ಕಚೇರಿ ಪ್ರಾರಂಭವಾಗಿ ಅವರು ಹಾಡಲು ಪ್ರಾರಂಭಿಸಿದರು. ಯಾರೂ ತಲೆಯಾಡಿಸಲಿಲ್ಲ. ಹಾಡುವವರು ಪ್ರಯಾಸಪಟ್ಟು ಉತ್ತಮವಾಗಿ ಹಾಡಿದರು, ಆದರೂ ಯಾರೂ ತಲೆ ಆಡಿಸಲಿಲ್ಲ. ಅವರಲ್ಲಿ ಒಬ್ಬರು ಮಾತ್ರ ಭೇಷ್ ಎನ್ನುತ್ತಾ ಸಂತೋಷದಿಂದ ತಲೆ ಆಡಿಸಿದರು. ಎಲ್ಲರೂ ರಾಜನು ಅವನ ತಲೆಯನ್ನು ತೆಗೆಯುತ್ತಾರೆಂದು ನೆನೆಸಿದರು. ಆದರೆ ಮಂತ್ರಿ ಅವನನ್ನು ರಾಜರ ಬಳಿಗೆ ಕರೆದುಕೊಂಡು ಹೋಗಿ, ಇವನೊಬ್ಬನೇ ನಿಜವಾದ ಅಭಿಮಾನಿ ಎಂದು ಹೇಳಿದನು. ರಾಜನು ಇದನ್ನು ಹೇಗೆ ಕಂಡುಹಿಡಿದೆ ಎಂದು ಕೇಳಿದನು. ಅದಕ್ಕೆ ಮಂತ್ರಿ ನಡೆದದೆಲ್ಲವನ್ನು ಹೇಳಿದನು. ಇವನು ತನ್ನ ತಲೆಯೇ ಹೋದರೂ ಪರವಾಗಿಲ್ಲ ಎಂದು ಹಾಡನ್ನು ಸಂತೋಷದಿಂದ ತಲೆಯಾಡಿಸುತ್ತಾ ಕೇಳಿದನು. ಇವನೇ ನಿಜವಾದ ಅಭಿಮಾನಿ ಎಂದನು. ಆ ಮನುಷ್ಯನಿಗೆ ಬಂಗಾರ ಉಂಗುರವನ್ನು ಬಹುಮಾನವಾಗಿ ನೀಡಲಾಯಿತು. ಜೀವನದಲ್ಲಿ ಎಲ್ಲವನ್ನು ಮೆಚ್ಚುವುದು ಬಹಳ ಮುಖ್ಯ. ಬೆಳಗಿನ ಸೂರ್ಯನ, ಚಂದ್ರ, ನಕ್ಷತ್ರ, ಆಕಾಶ, ಅದರಲ್ಲಿರುವ ನಕ್ಷತ್ರಗಳು ಎಲ್ಲವೂ ಚಂದವಾಗಿರುತ್ತದೆ. ಭೂಮಿಯು ಚಂದ, ಅದರಲ್ಲಿರುವ ನದಿ, ಕಾಡು, ಬೆಟ್ಟ, ಸಮುದ್ರ ಎಲ್ಲ ಚಂದ. ಇದನ್ನೆಲ್ಲ ನಾವು ಮೆಚ್ಚಬೇಕು. ಆಗ ಇದನ್ನು ಸೃಷ್ಟಿಸಿದವರಿಗೆ ಸಂತೋಷವಾಗ್ತದೆ. ದೇವರು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ಸೃಷ್ಟಿಸಿದ್ದಾನೆ. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರಬೇಕು. ನಾನು ಹೇಳುವುದು ಸರಿತಾನೇ?